ಪೋಷಕರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾನವೀಯ ಗುಣಗಳನ್ನು ಕಲಿಸುವಂತಹ ಕೆಲಸವನ್ನು ಕಟ್ಟುನಿಟ್ಟಾಗಿ ಮಾಡಬೇಕಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನಿಸಾ ತಿಳಿಸಿದರು. ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ಗ್ರಾಮದ ಬೃಂದಾವನ ಇಂಗ್ಲಿಷ್ ಸ್ಕೂಲ್ನಲ್ಲಿ ಸೈನ್ಸ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹೆಚ್ಚು ಬಳಕೆಯನ್ನು ಮಾಡುತ್ತಿದ್ದು, ಇದರಿಂದ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುತ್ತಿವೆ. ಹಾಗಾಗಿ ಪೋಷಕರು ಮೊಬೈಲ್ನಿಂದ ಮಕ್ಕಳನ್ನು ದೂರ ಇಟ್ಟು ಪುಸ್ತಕವನ್ನು ಕೈಗೆ ಕೊಡಬೇಕು ಎಂದು ತಿಳಿಸಿದರು. ಕೆಲವೊಂದು ಯಾಕೆಂದ್ರೆ ನಾನು ಜಡ್ಸ್ಗಿಂತ ಮುಂಚೆ ನಾನು ಒಬ್ಳು ಪೋಷಕಳಾಗಿದ್ದೀನಿ. ಕೆಲವೊಂದು ವಿಚಾರ ನನ್ನ ಸರ್ವಿಸಲ್ಲಿ ನಂದು 17 ವರ್ಷದ ಸೇವಾವಧಿಯಲ್ಲಿ ನಾನು ಬಹಳಷ್ಟು ವಿಚಾರಗಳನ್ನು ಕಲ್ತಿದ್ದೇನೆ. ನಾನು ಬೈ ಬರ್ತ್ ಕಲ್ತು ಬಂದಿದ್ದಲ್ಲ, ದಿನ ದಿನ ಬೆಳೀತಾ ಸಂಘ ಜೀವಿಯಾಗಿ ನನ್ನ ಅಕ್ಕಪಕ್ಕದವರಿಂದ, ನೆರೆಹೊರೆಯವರಿಂದ, ನಮ್ಮ ಗುರುಗಳಿಂದ, ಟೀಚರ್ಸಿಂದ, ಫ್ರೆಂಡ್ಸ್ಗಳಿಂದ ಎಲ್ಲರಿಂದ ನಾವು ಕಲ್ತು ಮುಂದೆ ಬರೋದಿರೋದು. ನಾನು ಹಾಗೆ ಕಲ್ತಿರೋದು. ಇವತ್ತಿಷ್ಟೊಂದು ಪೋಷಕರಿದ್ದೀರಾ, ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ನಮ್ಮ ಮಕ್ಕಳು ಹೇಗಾಗಬೇಕು, ನಮ್ಮ ಮಕ್ಕಳು ಯಾರ ಥರ ಆಗಬೇಕು, ಐಶ್ವರ್ಯ ಥರ, ಕ್ರಿಕೆಟರ್ ಥರ, ಯಾರು ಮಾಡೆಲಿಂಗ್ ಇರ್ಬೋದು ಅಥವಾ ಸೈಂಟಿಸ್ಟ್ ಇರ್ಬೋದು. ಸೊ ಇಲ್ಲಿ ಎಷ್ಟು ಪೋಷಕರಿದ್ದೀರಾ, ನಾನೊಂದು ಪಾಸಿಟಿವ್ ಪ್ರಶ್ನೆ ಕೇಳ್ತೀನಿ. ಇಷ್ಟು ಪೋಷಕರು ಪ್ರಾಮಾಣಿಕವಾಗಿ ಹೇಳಬೇಕು, ನಿಮ್ಮ ಮಕ್ಕಳಿಗೆ ಎಷ್ಟು ಪೋಷಕರು ನೀವು ಮಗಳೇ ಮಗನೇ ದೊಡ್ಡವಳಾದ ನಂತರ ನನ್ನ ಥರ ಆಗು ಅಂತ ಎಷ್ಟು ಜನ ಪೇರೆಂಟ್ಸ್ ಹೇಳಿದ್ದೀರಾ? ಕೈ ಎತ್ತಿ. ನಾನು ಯಾವ ರೀತಿ ಒಂದು ಮಾದರಿ ಪೋಷಕರಾಗಲಿಕ್ಕೆ ನನ್ನ ಪ್ರಯತ್ನ ಏನಿದೆ ಅಂತ ನಾವು ನಮ್ಮನ್ನು ಪ್ರಶ್ನಿಸಿಕೊಂಡಿದ್ದೇವೆಯಾ ಯಾವತ್ತಾದ್ರೂ? ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಬೀಡಿ ಸಿಗರೇಟು ಸೇದಬಾರ್ದು, ಅದು ಕೆಟ್ಟದ್ದು, ತಪ್ಪು, ಡ್ರಿಂಕ್ಸ್ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತ ನಮ್ಮ ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳ್ತೀವಿ. ಆದ್ರೆ ಮಕ್ಕಳು ಶಾಲೆಯಿಂದ ಬಂದಾಗ ಸೋಫಾದ ಮೇಲೆ ಕೂತು ತಂದೆನೇ ಕೊಡ್ತಾ ಇಲ್ಲ ಮೇಡಮ್, ಆ ಬಾಯ್ ಫ್ರೆಂಡ್ ನನ್ನನ್ನು ತುಂಬಾ ಇಷ್ಟಪಟ್ಟ, ನನಗೆ ತುಂಬಾ ಟೈಮ್ ಕೊಟ್ಟ, ನನಗೆ ಕೇಳಿದ್ದೆಲ್ಲ ಕೊಟ್ಟ ಅಂತ ಆ ಮಕ್ಕಳು ಹೇಳುವಂತ ಪರಿಸ್ಥಿತಿ. ಇವತ್ತೆಲ್ಲ ವಸ್ತುಗಳನ್ನು ಕೊಡ್ತೀವಿ, ನಮ್ಮ ಸಮಯ ಕೊಡ್ತಾ ಇಲ್ಲ. ಸರಿ, ಹೌಸ್ ವೈಫ್ ಗೃಹಿಣಿ ಆದ್ರೆ ಕೇಳ್ತೀವಿ, ಯಾಕಮ್ಮ ನಿನ್ನ ಅಮ್ಮ ಮನೆಯಲ್ಲೇ ಇರ್ತಾಳಲ್ಲ, ಯಾಕೆ ಹೇಳುವಾಗ, ಇಲ್ಲ ನನ್ನ ಅಮ್ಮ 1 ಗಂಟೆಗೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿ ಅಚ್ಚುಕಟ್ಟಾಗಿ ಕೆಲಸ ಮುಗಿಯುತ್ತೆ, ಸರಿ ನಂತರ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ವ ಕೇಳಿದಾಗ, ಇಲ್ಲ ಮೇಡಮ್ ಸೀರಿಯಲ್ಗಳ ಮೇಲೆ ಸೀರಿಯಲ್ಗಳು 2-3 ಸಲ ಸೀರಿಯಲ್ಲೇ ನೋಡ್ತಾ ಇರ್ತಾಳೆ, ನನ್ನ ಕಡೆ ಗಮನ ಹರಿಸಲ್ಲ. ಇವತ್ತೇನಾಗ್ತಾ ಇದೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಲ್ಲದೆ ನಮ್ಗೆ ಬದುಕೇ ಇಲ್ಲ. ಫ್ರೆಂಡ್ಶಿಪ್ ಎಲ್ಲವನ್ನು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮೊಬೈಲ್, ವಾಟ್ಸಪ್ ಅಲ್ಲೇ ಮಾಡೋರಾಗಿದ್ದೀವಿ. ಇವತ್ತು ಭಾವನೆಗಳೇ ಇಲ್ಲ. ಪಕ್ಕದ ಮನೆಯಲ್ಲಿ ಏನಾಗಿದೆ, ಪಕ್ಕದ ಮನೆಯವರು ಊಟ ಮಾಡಿದಾರೋ ಪರಿಸ್ಥಿತಿ ಅಂತ ಇವತ್ತು ನಾವು ಅವಲೋಕನ ಮಾಡಲ್ಲ. ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಮಾತನಾಡಿ, ವಿಜ್ಞಾನ ವಸ್ತು ಪ್ರದರ್ಶನಗಳನ್ನು ಮಾಡುವುದರಿಂದ ಮಕ್ಕಳಲ್ಲಿ ಹೆಚ್ಚಿನ ಜ್ಞಾನವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಶಾಲೆಯ ಕಾರ್ಯದರ್ಶಿ ರೆಹಮತ್ ಆಲಿ ಮಾತನಾಡಿ, ಶಾಲೆ ಆರಂಭವಾಗಿ ಸುಮಾರು 25 ವರ್ಷಗಳು ಆಗಿದ್ದು, 25 ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ಶಾಲೆಯಿಂದ ಓದಿ ಉನ್ನತ ಪದವಿಯನ್ನ ಪಡೆದಿದ್ದಾರೆ ಎಂದು ತಿಳಿಸಿದರು. ಬರಲಿಕ್ಕೆ ತಾವು ಅವಕಾಶವನ್ನ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಬಹಳ ಸೂಚನೆ, ಎಲ್ಲ ಬಹುತೇಕ ನಮ್ಮ ರಂಜಾನ್ ಹತ್ರ ಬರ್ತಾ ಇದೆ. ಆ ರಂಜಾನ್ ಹತ್ರ ಬರೋದ್ರಿಂದ ಮಕ್ಕಳಿಗೆ ಉಪವಾಸದಿಂದ ಶಾಲೆ ತಪ್ಪಿಸೋದು ಅದೆಲ್ಲ ಮಾಡಬೇಡಿ. ರೆಗ್ಯುಲರ್ ಆಗಿ ಶಾಲೆ ಕಳಿಸಿ. ರಂಜಾನ್ ಪ್ರತಿ ವರ್ಷ ಬರ್ತಾ ಇರುತ್ತೆ, ನಾವೆಲ್ಲ ಸೇರಿ ಆಚರಿಸೋಣ, ಅದ್ರ ಬಗ್ಗೆ ತುಂಬಾ ಭಕ್ತಿ ಇದೆ. ಆದ್ರೆ ಅದಕ್ಕೋಸ್ಕರ ಮಕ್ಕಳ ಶಿಕ್ಷಣಕ್ಕೆ 10th ಎಸ್ಪೆಷಲಿ ನಾನು SSLC ಮಕ್ಕಳಿಗೆ ಹೇಳ್ತಾ ಇದ್ದೆ, SSLC ಮಕ್ಕಳಿಗೆ ಯಾವತ್ತೂ ತಪ್ಪಿಸ್ಬೇಡಿ. ಹಬ್ಬ ಉಪವಾಸ ಆಗೋದು ಇದು ಅಂತ ತಪ್ಪಿಸ್ಬೇಡಿ, ಯಾಕೆಂದ್ರೆ ಅದು ಜೀವಮಾನದ ಪ್ರಶ್ನೆ. ಸೊ ಹಾಗಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಿ, ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡಿ, ಯಾವುದೇ ಕಾಯಿಲೆ ಇದೆಲ್ಲ ಬರದಲ್ಲೇ ರೀತಿಯಲ್ಲಿ ನೋಡಿಕೊಂಡು ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಬೇಕು. ಈ ಬಾರಿ ಬೃಂದಾವನ ಶಾಲೆಯಿಂದ 100% 100 ಫಲಿತಾಂಶವನ್ನು ತಾವು ಕೊಡಬೇಕು. ಇದೇ ಸಂದರ್ಭದಲ್ಲಿ ರಾಜ್ ಎಜುಕೇಷನ್ ಮತ್ತು ಸೊಸೈಟಿಯ ಸಂಸ್ಥಾಪಕ ಬಂಜೀರ್ ಬೈಗ್, BRC ಮಧುಸೂದನ್, ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಅಮೀನ್ ಅಹಮದ್, ಮುಖ್ಯ ಶಿಕ್ಷಕಿ ರಿಜ್ವಾನ್ ಬೇಗಂ, CBSE ರಾಜ್ಯ ಸಂಪನ್ಮೂಲ ವ್ಯಕ್ತಿ ಶಂಕರ್ ಪ್ರಸಾದ್, ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.